ಯುಗಾದಿ ಹಬ್ಬದ ದಿನ ನಾಗಲಿಂಗೇಶ್ವರ ಟೆಂಪಲ್ನ ಈ ಥರ ಡೆಕೋರೇಟ್ ಮಾಡಿದ್ದು ತುಂಬಾ ಖುಷಿ ಆಯಿತು ನೋಡಿಬಿಟ್ಟು. ನಮ್ಮ ಮನೆಯವರು ಮಕ್ಕಳಂತೂ ಫುಲ್ಲು ಪಂಚೆ ಶರ್ಟ್ ಹಾಕ್ಕೊಂಡು ಮಿಂಚ್ತಾಯಿದ್ರು. ಇವ್ರನ್ನ ನೋಡಿದ್ರೆ ನನಗೊಂಥರ ಖುಷಿ ಅಂದರೆ ಖುಷಿ ಆಗ್ತಿತ್ತು. ನಾನಿವತ್ತು ಮಂಡೇ ಆಗಿರೋದ್ರಿಂದ ಈ ಪುಟ್ಟು ಲಿಂಗ ಬಿಡಿಸಿದ್ದೆ. ನಾನು ಯಾವಾಗಲೂ ಬಿಡಿಸಲ್ಲ, ಯಾಕೋ ಇವತ್ತು ಬಿಡಿಸ್ಬೇಕು ಅಂತ ಅನ್ನಿಸ್ತಿತ್ತು, ಹಂಗಾಗಿ ಬಿಡಿಸಿದೆ. ನಂಗೆ ಮಂಡೇ ಅಂದರೆ ಒಂಥರ ಸ್ಪೆಷಲ್ಲು. ಸಂಡೇ ಎಲ್ಲ ನಾನ್ ವೆಜ್ಜು ಅದು ಇದು ಮಾಡಿರ್ತೀವಿ, ಎಲ್ಲ ಒಂದು ಕಡೆಯಿಂದ ಮಂಡೇ ಕ್ಲೀನ್ ಮಾಡಿಬಿಟ್ರೆ ಒಂಥರ ಮನಸ್ಸಿಗೆ ಸಮಾಧಾನ. ಹಂಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚಾದ್ಮೇಲೆ ಮನಸ್ಸಿಗೆ ಒಂಥರ ನೆಮ್ಮದಿ. ಹೆಣ್ಮಕ್ಳು ಹೇಗೆ ಅಂತಂದರೆ ಯಾರಾದರೂ ಫ್ರೆಂಡ್ಸ್ ಆಗಲಿ ಅಕ್ಕಪಕ್ಕದವ್ರಾಗಲಿ ಎಲ್ಲನೂ ಶೇರ್ ಮಾಡಿಬಿಡ್ತೀವಿ. ಅದು ಪರ್ಸ್ನಲ್ ವಿಷಯ ಆಗಲಿ ಏನಾದರೂ ಆಗಲಿ ಮನಸ್ಸಿಗೆ ಒಂಥರ ಹಗುರ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಆ ಥರ ಮಾಡೋಕ್ಕೆ ಹೋಗಬಾರ್ದು. ಫ್ರೆಂಡ್ಸ್ ಆಗಲಿ ಯಾರೇ ಆಗಲಿ ನಾವು ತುಂಬ ಹಚ್ಕೊಳಕ್ಕೆ ಹೋಗ್ಬಾರ್ದು, ಯಾರ ಹತ್ರನೂ ಏನೂ ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಇವತ್ತು ನಮ್ಮ ಹತ್ರ ಚೆನ್ನಾಗಿರ್ತಾರೆ, ಕೇಳ್ಕೊತಾರೆ, ಮುಂದೆ ಒಂದಿನ ಹೆಂಗೆ ಚೇಂಜ್ ಆಗ್ತಾರೆ, ಆವಾಗ ನಗ್ತಾರೆ ನಮ್ಮನ್ನ ನೋಡಿಕೊಂಡು. ಅದನ್ನ ನಗೋ ಥರ ಮಾಡ್ಕೊಂಡಿರೋದು ನಾವೇ ಅಲ್ವಾ. ಹಂಗಾಗಿ ಯಾರ ಹತ್ರನೂ ಏನೂ ಶೇರ್ ಮಾಡ್ಕೊಳ್ಳೋಕೆ ಹೋಗಬಾರ್ದು, ಯಾರ ಹತ್ರನೂ ಜಾಸ್ತಿ ನಾವು ಮಾತಾಡೋಕ್ಕೆ ಹೋಗಬಾರ್ದು. ನಮ್ಮ ಮನೆ ಆಯಿತು, ನಮ್ಮ ಮಕ್ಕಳಾಯಿತು, ನನ್ನ ಗಂಡ ಮಕ್ಕಳು ಮನೆ ಅಂತ ಇದ್ದರೆ ನಮ್ಮಷ್ಟು ನೆಮ್ಮದಿ ಜೀವನ ಯಾರಿಗೂ ಇಲ್ಲ ಅಂತಲೇ ಹೇಳ್ಬೋದು. ಆದಷ್ಟು ಹೆಣ್ಮಕ್ಳು ಇದನ್ನೇ ಫಾಲೋ ಮಾಡಿ, ಲೈಫು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಇಂಡೋರ್ ಗಿಡಗಳು ಯಾವ್ದು ಇಟ್ಟಿದ್ದೀರಾ ಅಂತ ಎಲ್ಲ ಕೇಳ್ತಿದ್ರು. ಆ್ಯಕ್ಚುಲಿ ಇದೆಲ್ಲ ಇಂಡೋರಲ್ಲಿ ಆರಾಮಾಗಿ ಬೆಳೆಯುತ್ತೆ, ಬರೀ ನೀರು ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಪರಿಗಂತೂ ಹಣ್ಣು ಅಂದರೆ ತುಂಬ ಇಷ್ಟ, ಯಾವಾಗ ಬೇಕು ಅವಾಗೆ ಎತ್ಕೊಂಡು ತಿಂದ್ಬಿಡ್ತಾನೆ. ಅದಕ್ಕೆ ತಂದಿದ ತಕ್ಷಣ ಉಪ್ಪಾಕಿ ಸ್ವಲ್ಪ ತೊಳೆದು ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಇಡ್ತಾಯಿದ್ದೀನಿ. ನಾವು ಇವತ್ತು ಮಲಗಿದವರು ನಾಳೆ ಎದೊಳ್ತೀವೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ. 1000 ವರ್ಷ ಬದುಕ್ತೀವ, ಯಾರಿಗೂ ನೋವು ಮಾಡ್ದಂಗೆ ಬದುಕ್ಬಿಡೋಣ ಅಂತಲೇ ಅನಿಸುತ್ತೆ ನನಗೆ ಪ್ರತಿದಿನವೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.